ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲೇ ಇದ್ರಲ್ಲ ಹರ್ಷ, ವೇರ್ ಇಸ್ ಹಿ? ಹರ್ಷ, ಫೋನ್ ಮಾಡು. ನಾಟ್ ರೀಚಬಲ್ ಬರ್ತಿದ್ಯಮ್ಮ. ಹರ್ಷ, ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನು ಅವ್ರನ್ನ ಹುಡ್ಕೊಂಡು ಬರ್ತೀನಿ. ನೀನ್ ಮಾಮಿನ್ಲೋ ಜೊತೆ ಹೋಗು. ಮಾನ್ಸಿ, ನಾನು ನಿನ್ ಜೊತೆ ಬರ್ತೀನಿ. ಅವ್ರೆಲ್ಲಾದ್ರೂ ಮಿಸ್ ಆಗಿದ್ರೆ? ಕಮ್ ಆನ್ ಹರ್ಷ, ದೇವಸ್ಥಾನದಲ್ಲಿ ಮಿಸ್ ಆಗೋದಕ್ಕೆ ಅವ್ರೇನ್ ಚಿಕ್ಕ ಹುಡುಗನ? ಅತಿಯಾಗಿ ಆಡ್ಬೇಡ. ಮಾನ್ಸಿ, ನೀನ್ ಹೋಗಿ ನೋಡ್ಕೊಂಬ, ನಮಗ್ ಕೆಲ್ಸ ಇದೆ. ಬನ್ನಿ. ಸಾರಿ, ನೀವು ಅಲ್ಲಿರ್ತೀರ ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ. ನಿಜವಾಗ್ಲೂ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿಲ್ಲ, ನಿಜವಾಗ್ಲೂ. ಅನು ಅವರೇ, ಇಲ್ಲಿಗೆ ಬರೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಿಮಗೆ ಮೆಸೇಜ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿತ್ತು. ನೀವು ಅನ್ನ ಸಂತರ್ಪಣೆ ಜಾಗಕ್ಕೆ ಹೋಗಿರ್ತೀರ ಅಂದ್ಕೊಂಡು ಇಲ್ಲಿಗೆ ಬಂದೆ. ನೀವು ಇಲ್ಲಿ ಇರ್ತೀರಾ ಅನ್ನೋ ಊಹೆ ಕೂಡ ನನಗಿರಲಿಲ್ಲ. ನಾನು ಇಲ್ಲಿಗೆ ಬಂದಿರೋದು ಆರ್ಯ ಸರ್ಗೋಸ್ಕರ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಅರೆ, ಇವರಿಬ್ರು ಇಲ್ಲೇ ಇದ್ದಾರೆ. ಸಂಜೆ ಯಾಕೆ ಹೀಗೆ ನಿಂತಿದ್ದಾರೆ? ನೀವಿಬ್ರು ಇಲ್ಲೇ ಇದ್ದೀರಾ? ನೀವಲ್ಲಿ ಕಳೆದೋಗಿದ್ದೀರಾ ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ಅಲ್ಲಿಗೆ ಬರ್ತೀರಾ ಪ್ಲೀಸ್? ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ದೇವಸ್ಥಾನ ನೋಡ್ತಾ ಹಾಗೆ ಬಂದ್ಬಿಟ್ಟೆ. ಸಾರಿ, ಅಲ್ಲಿ ನಾನು ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟೆ ಅನಿಸುತ್ತೆ. ನಂಗೂ ಒಂಥರ ಒಳ್ಳೇದೇ ಮಾಡಿದ್ರಿ. ಅಲ್ಲಿಂದ ಬರೋದಕ್ಕೆ ಒಂದು ಒಳ್ಳೆ ನೆಪ ಸಿಕ್ತು. ನೀವೇನಾದ್ರು ಅನು ಜೊತೆನೇ ಇದ್ದೀರಾ ಅಂದಿದ್ರೆ ಯಾರು ಅಲ್ಲಿ ಗಾಬರಿನೇ ಆಗ್ತಿರ್ಲಿಲ್ಲ. ನೀವಿಬ್ರು ಏನಾದ್ರು ಮಾತಾಡ್ತಿದ್ರಾ? ನಾನೇನಾದ್ರು ಬಂದು ಡಿಸ್ಟರ್ಬ್ ಮಾಡಿದ್ನಾ? ಮಾತಾಡೋದಕ್ಕೆ ಏನಿದೆ ಅಕ್ಕ? ಇಲ್ಲಿಗೆ ನಾನು ಬಂದಿರೋದು ಆರ್ಯ ಸರ್ಗೋಸ್ಕರ ಅಷ್ಟೇ. ಹಾಗೆ ಇಲ್ಲಿಗೆ ದೇವರು ಕೈ ಮುಗ್ದು ಹೋಗೋಣ ಅಂತ ಬಂದೆ. ಅದನ್ನ ಯಾಕೆ ಸೀರಿಯಸ್ ಆಗಿ ಹೇಳ್ತಿದ್ಯಾ ಅನು? ಐ ಗಾಟ್ ಇಟ್. ಅಲ್ಲೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ ಆಗಿದ್ರೆ. ಅನು ಅವರೇ, ನೀವೇನೂ ಹೇಳಲೇ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ನಾನು ನಿಜವಾಗ್ಲೂ ಬೇಕು ಅಂತ ಇದನ್ನು ಮಾಡಿದ್ದಲ್ಲ ಅನು ಅವರೇ. ನೋಡಿ, ನೀವು ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ನಾನು ಇಲ್ಲಿಗೆ ಬಂದಿದ್ದು ನನ್ನ ಗಂಡನಿಗೋಸ್ಕರ. ನಾನು ಅದನ್ನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ನನ್ನ ಭಾವನೆಗಳು ನಿಜ ಆದರೆ 24 ಗಂಟೆ ಒಳಗೆ ನಮ್ಮಿಬ್ಬರು ಭೇಟಿ ಆಗೇ ಆಗುತ್ತೆ ಅಂತ ಹೇಳಿದ್ದೆ. ನೀವಿದನ್ನು ಒಪ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಅನಿಸಿಕೆಗಳು ಪ್ರಾಮಾಣಿಕವಾದದ್ದು ಅನ್ನೋದು ನಿಜ ಅನ್ನೋರೆ. ನನಗೆ ಹಳೇದು ಯಾವುದೂ ನೆನಪಿಲ್ಲ. ಹಿಂದೆ ನನ್ನ ಜೊತೆ ಇದ್ದಂಥ ಯಾವ ವ್ಯಕ್ತಿಗಳು
ನನಗೆ ಎಷ್ಟು ಹತ್ತಿರವಾಗಿದ್ರೋ ನನಗೆ ಗೊತ್ತಿಲ್ಲ. ಆದರೆ ನೀವು ನನ್ನ ಜೊತೆಲಿ ಇದ್ದಾಗ ಮಾತ್ರ ನನ್ನ ಬದುಕು ಹೊಸದಾಗಿ ಶುರುವಾಗಿದೆ ಅನ್ನೋದಷ್ಟೇ ನಾನು ನಂಬಿದ್ದೀನಿ. ಹಳೇದು ಯಾವುದೂ ನನಗೆ ಬೇಕಾಗಿಲ್ಲ ಅಂತ ಅನಿಸ್ತಿದೆ. ಇದು ನನ್ನ ಬದುಕು. ನನ್ನ ಭವಿಷ್ಯ ಇಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಪ್ಲೀಸ್ ನನ್ನ ಬದುಕಿಸಿ. ನೋಡಿ, ನಿಮ್ಮ ಬದುಕು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಆದರೆ ಹಿಂದಿಂದು ತಿಳ್ಕೊಳ್ದೆ ಮುಂದಿಂದು ಒಲಿಯಲ್ಲ ಅಂತ ನಾನು ನಂಬಿರೋಳು. ಅದನ್ನು ತಿಳ್ಕೊಳ್ಳೋದು ಹೇಗೋ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗೋ ಇಲ್ಲ. ನನ್ನಿಂದ ಆದಷ್ಟು ಸಹಾಯನ ನಾನು ನಿಮಗೆ ಮಾಡ್ತೀನಿ. ನನಗೆ ನಿಮ್ಮ ಅನುಕಂಪ ಬೇಡ ಅನ್ನೋರೆ. ಇದು ಅನುಕಂಪ ಅಲ್ಲ, ಕರ್ತವ್ಯ. ನನ್ನ ಕರ್ತವ್ಯನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಭವಿಷ್ಯ ನನ್ನ ಕೈಲಿದೆ ಅಂತ ಹೇಳಿದ್ರಲ್ಲ, ನಾನು ನೋಡ್ಕೋತೀನಿ. ಇಲ್ಲಿಗೆ ಬಂದು ಈಗಾಗಲೇ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಈ ಮಾತನಾಡಿ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ. ಇದನ್ನೇ ಸರ್ಪ್ರೈಸ್ ಅಂದರೆ ಹೇಗೆ? ನಿಮಗೆ ಇನ್ನೊಂದು ನಿಜವಾದ ಸರ್ಪ್ರೈಸ್ ಕಾದಿದೆ. ಬನ್ನಿ ಅಂತ ಕರೆದ್ಬಿಟ್ಟು ಹೋದ್ರು, ಇನ್ನೂ ಅಲ್ಲೇ ನಿಂತಿದ್ದಾರಲ್ಲ. ಒಳ್ಳೆ ಮಿಸ್ಟ್ರಿ ಪಾರ್ಟಿಗಳು. ಏ ಮಾನ್ಸಿ, ಸಂಜು ಬ್ರದರ್ನ ಕರ್ಕೊಂಡ್ಬರ್ತೀನಿ ಅಂತ ಬಂದವಳು ಇಲ್ಲೇನು ಮಾಡ್ತಿದ್ಯಾ? ಎಲ್ಲವರು? ಥ್ಯಾಂಕ್ ಯು. ಇಲ್ಲಿ ನಿಂತಿದ್ದಾರೆ, ಇಲ್ಲೇನು ಮಾಡ್ತಿದ್ದಾರೆ ಇವರು? ಅನು ನೋಡಿದ್ರಂತೆ, ಅವಳ ಹತ್ರ ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಸರಿ ಬಾ. ಕರೆದ್ರು ಬರ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ. ಬನ್ನಿ ಅತ್ತಿಗೆ, ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ. ಸಂಜುನ ಹುಡುಕ್ತೀನಿ ಅಂತ ಇವಳು ಹೋದ್ಲು, ಅವಳಿಂದ ಇವನು ಹೋದ. ಆದ್ರೆ ಯಾರೂ ಬಂದಿಲ್ಲ. ಏನ್ ಮಾಡ್ತಿದ್ದಾರೆ ಇವರೆಲ್ಲ? ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನ್ ಪುಷ್ಪ? ಅದ್ಯಾಕೋ ಅನು ಹೊರಡುವಾಗ ಮನೆ ಬಿಟ್ಟು ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಅವಳಿಗೆ. ನನ್ಗೆ ಅರ್ಥ ಆಗುತ್ತೆ ಪುಷ್ಪ. ಅವಳು ಯಾವುದನ್ನ ಮನ್ಸಿಗೆ ಹಚ್ಕೋಬಾರ್ದು ಅಂತ ನಾವು ಅನ್ಕೋತೀವೋ ಅದೇ ವಿಷಯಗಳನ್ನ ನಾವು ಮತ್ತೆ ನೆನಪು ಮಾಡ್ತಿದ್ದೀವಿ ಅಷ್ಟೆ. ಅನು ಸ್ವಲ್ಪ ಬೇಸರದಲ್ಲೇ ಬಂದ್ಲಮ್ಮ. ಆರ್ಯನ್ ಹೆಸರಲ್ಲಿ 4 ಜನ ಊಟ ಮಾಡಿದ್ರೆ ಅವನಿಗೆ ನೆಮ್ಮದಿ ಸಿಗುತ್ತೆ ಅಂದ್ಕೊಂಡೆ. ಆದರೆ ಅನುಗೆ ಹಳೆ ನೆನಪುಗಳೆಲ್ಲ ಕಾಡಕ್ಕೆ ಇದೇ ನೆಪ ಆಯ್ತೋ ಏನೋ. ಅವಳನ್ನ ಸಮಾಧಾನ ಮಾಡೋದು ನನ್ನ ಜವಾಬ್ದಾರಿ. ಇವತ್ತು ಅನ್ನ ಸಂತರ್ಪಣೆ ಮುಗಿಸಿದ್ಮೇಲೆ ನಾನು ಅನುನ ಕರ್ಕೊಂಡು ಹೋಗ್ಬೋದಾ? ಇವತ್ತೇನಾ? ನಾಳೆ ಅವಳದು ಹುಟ್ಟಿದಬ್ಬ, ನಾಳೆ ಕಳಿಸ್ಬೋದಾ? ನಾಳೆನಾ? ಇಷ್ಟು ದಿನ ಅನು ಇಲ್ಲದೆ ಇದ್ವಿ, ಇನ್ನು 1 ದಿವಸ ತಾನೇ ಆಗಲಿ. ಬಂದ್ರಲ್ಲ. ಸರಿ, ಹೊರಡೋಣವಾ? ಏನೋ ನಡೀತಿದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್.
ರಮ್ಯಾ ನಾನು ಹೋಗಿ ಕರ್ಕೊಂಬಂದ್ಬಿಡ್ಲಾ? ಯಾಕೆ ಒಟ್ಟಾರ್ದವ್ರಿಗೆಲ್ಲ ಹೇಳ್ಬಿಡು. ಈಗಷ್ಟೇ ಕಾಲ್ ಮಾಡಿದೀವಿ ತಾನೆ, ಬರ್ತಲ್ ಸುಮ್ಮನಿರು. ರಮ್ಯಾ ನನಗೆ ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ಬೇಕಾರೆ ಹೊಟ್ಟೆಲಿ ಒಂಥರ ಆಗತ್ತೆ, ಚಿಟ್ಟೆ ಬಿಟ್ಟಂಗೆ. ನಿನ್ಗೆ? ನನ್ಗೇನೂ ಆಗಲ್ಲ. ಸರಿ ಸರಿ ರಮ್ಯಾ, ನಾನು ಪಟ್ಟಂತ ವಾಶ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ಅನು ಬಂದ್ರೆ ನಿನ್ ಗಿಫ್ಟ್ನ ನಾನೇ ಕೊಟ್ಬಿಡ್ತೀನಿ ಅಷ್ಟೇ. ಬೇಡ ಬೇಡ, ನಾನು ಇಲ್ಲೇ ಇರ್ತೀನಿ. ಅನು ಬಂದ್ಲು. ಅಯ್ಯೋ, ಇವತ್ ನನ್ ಬರ್ಡೇ ಅನ್ನೋದೇ ಮರ್ತು ಹೋಗಿದೆ ನನಗೆ. ನಾವ್ ಫ್ರೆಂಡ್ಸ್ ಅಲ್ವಾ, ಹೇಗ್ ಮರೆಯಕ್ಕಾಗತ್ತೆ? ನನ್ನನ್ನ ಮಧ್ಯರಾತ್ರಿ ಎಬ್ಬಿಸ್ದಾಗ್ಲೇ ಅನ್ಕೊಂಡೆ. ಯಾಕೋ ಇಷ್ಟ ಬೇಗ ಕರ್ದಿದ್ಯಾ? ಇವಾಗ ನೀನ್ ಒಬ್ಳೆ ಅಲ್ವಲ್ಲ ಅನು ನೀನ್ ಮೆಟ್ಲತ್ತಿ ಬರ್ಬೇಕಾಯ್ತಲ್ಲ ಅನ್ನೋದೇ ಬೇಜಾರು. ಅದ್ರಲ್ಲೂ ಮಧ್ಯರಾತ್ರಿ ಎಬ್ಸಿ ತೊಂದರೆ ಕೊಡೋದೆಲ್ಲ ಬೇಡ ಅಂತ ಈಗಲೇ ಕರೆದ್ಬಿಟ್ವಿ. ಸರಿ, ಇದೆಲ್ಲ ಆದ್ಮೇಲೆ ನೀನ್ ಆರಾಮಾಗಿ ನಿದ್ದೆ ಮಾಡು. ಇದು ನನ್ ಕಡೆಯಿಂದ ಒಂದ್ ಸ್ಮಾಲ್ ಗಿಫ್ಟ್. ಹ್ಯಾಪಿ ಬರ್ಡೇ ಅನು. ಬೇಡ, ನಾನೇ ಓಪನ್ ಮಾಡ್ತೀನಿ. ಟಂಟಡನ್. ಅರೆ, ಥ್ಯಾಂಕ್ಸ್ ಯಾಕೆ ಹೇಳ್ತೀಯಾ? ನಾನು ನಿನ್ನ ಫ್ರೆಂಡು. ಅನು, ಇದು ನನ್ನ ಕಡೆಯಿಂದ ಗಿಫ್ಟ್. ಹ್ಯಾಪಿ ಬರ್ಡೇ. ಇರು, ಓಪನ್ ಮಾಡ್ಕೊಡ್ತೀನಿ. ಏನು ನಿನ್ ಹುಡುಗಾಟ? ಟಂಟಡನ್. ಥ್ಯಾಂಕ್ಸ್ ಕಣೋ. ನೀವಿಲ್ದೇ ಇದ್ದಿದ್ರೆ ಈ ನನ್ನ ನೋವಿನ ದಿನಗಳನ್ನ ನಾನು ಹೇಗೆ ಕಳಿತಿದ್ನೋ ನನಗೆ ಗೊತ್ತಿಲ್ಲ. ಅನು, ಇಷ್ಟೊತ್ತಲ್ಲಿ ಇಂಥ ಸೀರಿಯಸ್ ಡೈಲಾಗ್ನೆಲ್ಲ ನಮ್ಮ ಟೆರೆಸ್ ತಡೆಯಲ್ಲ, ಕುಸ್ತೋಗ್ಬಿಡುತ್ತೆ ಅಷ್ಟೇ. ಅನು, ಇವತ್ತು ನಿನ್ನ ಬರ್ಡೇ ಕಣೆ, ನೀನು ಹ್ಯಾಪಿಯಾಗಿರ್ಬೇಕು. ಬರ್ಡೇ ಅಷ್ಟೇ ಇದು ನನ್ನ ಪಾಲಿಗೆ, ಹ್ಯಾಪಿ ಬರ್ಡೇ ಅಲ್ಲ. ಇದನ್ನ ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ಆರ್ಯ ಸರ್ ಇದ್ದಿದ್ರು ಇದನ್ನ ಒಪ್ತಿರ್ಲಿಲ್ಲ. ನೀನ್ ಖುಷಿಯಾಗಿರೋದನ್ನೇ ನಾವೆಲ್ಲರೂ ಬಯಸೋದು ಕಣೆ. ಸರಿ ಸರಿ, ಚಳಿ ನೀನ್ ತುಂಬಾ ಹೊತ್ತಿರೋದು ಬೇಡ. ನೀ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಇಲ್ಲ, ನೀವು ಹೊರಡಿ, ನಾನು ಸ್ವಲ್ಪ ತಿದ್ಬಿಟ್ಟು ಹೊರಡ್ತೀನಿ. ಸರಿ ಅನು. ಹಾಗೆ ನಾಳೆ ನಾನು ರಾಜನಂದಿನಿ ವಿಲಾಸಕ್ಕೆ ಹೊರಟೆ. ನಾಳೆನಾ? ಹಾಗಿದ್ರೆ ನನ್ನ ಎಂಗೇಜ್ಮೆಂಟು? ಬರ್ತೀನಿ ಕಣೆ. ಆ ದಿನನೇ ಬರೋದಲ್ಲ, ನಾನು ಹೇಳ್ತೀನಿ, 2 ದಿನ ಮುಂಚೆನೇ ಬರಬೇಕು. ಸರಿ, ಆಲ್ ದಿ ಬೆಸ್ಟ್. ನೀನು ಬೆಳಗ್ಗೆ ಆಫೀಸ್ಗೆ ಹೋಗ್ತೀಯಲ್ಲ, ಅದಕ್ಕೆ ಈಗಲೇ ಬಾಯ್ ಹೇಳ್ತಿದ್ದೀನಿ. ಬಾಯ್ ಬಾಯ್ ಕಣೋ. ಬಾಯ್ ಅನು. ಬಾಯ್ ಅನು, ಹುಷಾರು. ಮೆಸೇಜ್ ಮಾಡಲೋ ಬೇಡವಾ?
ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಗುಡ್ ನೈಟ್. ಥ್ಯಾಂಕ್ ಯು, ಗುಡ್ ನೈಟ್. ಥ್ಯಾಂಕ್ ಯು, ಗುಡ್ ನೈಟ್. ನಾನು ಥ್ಯಾಂಕ್ ಯು, ಗುಡ್ ನೈಟ್ ಅಂತ ಮೆಸೇಜ್ ಮಾಡಿಬಿಡ್ಲಾ? ಬೇಡ. ಮೊದಲು ಅನ್ನೋರು ನನಗೆ ಮೆಸೇಜೇ ಮಾಡ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ರಿಪ್ಲೈ ಮಾಡ್ತಾ ಇದ್ದಾರೆ. ಹೀಗೆ ಮೇಂಟೈನ್ ಮಾಡೋಣ. ನೀನು ಯಾರು ಅಂತಲೂ ಪೂರ್ತಿ ಗೊತ್ತಿಲ್ಲ, ಆದರೆ ನಾಳೆಯಿಂದ ಹೊಸ ಜೀವನ ಶುರು ಅನ್ನೋದು ಗೊತ್ತಾಗ್ತಿದೆ. ನನಗೆ ಮುಚ್ಚಿಟ್ಕೊಳ್ಳಿಕ್ಕೆ ಆಗೋದು. ಪ್ರಿಯಾ, ಇನ್ನೊಮ್ಮೆ ವಿಚಾರ ಮಾಡು. ಸತ್ಯ ಹೇಳಲೇಬೇಕಂತ ನೀ ತೀರ್ಮಾನ ಮಾಡಬಿಟ್ಟಿ ಏನ? ಹೌದ್ರಿ. ಆದ್ರೆ ಶಾರದಾ ದೇವಿ ಅವ್ರಿಗೆ ಏನು ಸಮಜಾಯಿಸಿ ಕೊಡ್ತಿ? ಇಷ್ಟು ದಿನ ಸತ್ಯ ಯಾಕೆ ಮುಚ್ಚಿಟ್ರಿ ಅಂತಂದ್ರೆ ಏನು ಉತ್ತರ ಕೊಡ್ತಿ? ನನಗೆ ಗೊತ್ತಿಲ್ರಿ. ನನ್ಗದೆಲ್ಲ ಏನು ತಿಳಿವಲ್ದು. ನಾನು ಅದ್ರ ಬಗ್ಗೆ ಯೋಚನೆ ಸುತ ಮಾಡಿಲ್ಲ. ನನ್ನ ಮಗ ನನಗ ಅವ ಇಲ್ಲಿ ನನ್ನನ್ನು ಎಲ್ಲಾರು ನೀನು ಯಾರಂತ ಕೇಳಲಿಕ್ಕೆ ಹತ್ತಾರ, ನನಗೆ ಹೊಡಿಲಿಕ್ಕೆ ಹತ್ತಾರ ಅಂತ ಹೇಳಿದ್ಮ್ಯಾಲ ನಾನು ಹ್ಯಾಂಗ್ ಸುಮ್ಮನಿರ್ಲಿ? ನನ್ನ ಅವ್ವ ರೀ. ಖರೆ ಹೇಳ್ತೀನಿ, ಈ ವಿಷಯ ನಾನು ಮುಚ್ಚಿಟ್ಟಿದ್ದಕ್ಕೆ ಇಷ್ಟೊಂದು ಮಂದಿಗೆ ಇಷ್ಟೆಲ್ಲ ತ್ರಾಸ ಆಗ್ತದಂತ ನನಗೆ ಗೊತ್ತಿರಲಿಲ್ಲ. ನನಗ ನನ್ನ ಮಗ ಬೇಕಿತ್ತು ಅಷ್ಟ. ನಾನಾಗಲೇ ಒಬ್ಬ ಮಗನ ಕಳ್ಕೊಂಡಿದ್ದೆ ರೀ. ಈ ಮಗನ ನಾನು ಕಳ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ. ನನಗ ಅವ ಬೇಕಿತ್ತು. ಇದಿಷ್ಟ ನನ್ನ ಸ್ವಾರ್ಥ ಇದ್ದಿದ್ದು. ಆದ್ರ ಇದನ್ನ ಹೇಳಲಿಕ್ಕೆ ನನಗೆ ಧೈರ್ಯನೇ ಬರಲಿಲ್ಲ. ಹಾಳಾದ್ದು ಮುಚ್ಚಿಟ್ಬಿಟ್ಟೆ. ನೋಡ್ರಿ, ವಿಷಯ ಮುಚ್ಚಿಟ್ಟು ನಾ ತಪ್ಪು ಮಾಡೀನಿ ಖರೆ. ಆದ್ರ ಈಗ ನಾನು ಸತ್ಯ ಹೇಳ್ಬಿಡ್ತೀನಿ. ಇದರಿಂದ ಅವರೆಲ್ಲ ನನ್ನ ಕ್ಷಮ ಮಾಡ್ತಾರೋ, ಹೊಡಿತಾರೋ, ಬೈತಾರೋ, ಅಥವಾ ಇನ್ನೊಮ್ಮೆ ನೀನ್ ಮಾರಿ ತೋರಿಸ್ಬೇಡ ಅಂತ ನನ್ನ ಮನೆಯಿಂದ ಆಚೆ ದೂಡ್ತಾರೋ ನನಗೆ ಗೊತ್ತಿಲ್ರಿ. ನಾನು ಎಲ್ಲದಕ್ಕೂ ತಯಾರಿದ್ದೀನಿ. ಆದ್ರೆ ನಾನು ಸತ್ಯ ಹೇಳಲಿಕ್ಕೆ ಬೇಕು. ನನ್ನ ಕಡೆಯಿಂದ ಇದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಮುಚ್ಚಿಡ್ಲಿಕ್ಕೆ ಆಗುವಲ್ದು ರೀ. ಆತು ಆತು ಪ್ರಿಯಾ, ನಡಿ ಹೋಗೋನು.